ನಿಮಗೆ ಕಿಡ್ನಿ ಸ್ಟೋನ್ ಇಲ್ಲ ಕಿಡ್ನಿಲಿ ಹಳ್ಳು ಯಾಕಾಗುತ್ತೆ ಗೊತ್ತಾ? 60 ದಿನ 60 ಶರೀರದಲ್ಲಾಗೋ ತೊಂದರೆ ಬಗ್ಗೆ ತಿಳ್ಕೊಳ್ಳೋಣ. ನಾನು ನಿಮ್ಮ ವೈದ್ಯ ಅರುಣ್. ನನ್ನ ಪೇಜ್ ಫಾಲೋ ಮಾಡಿ. ಒಂದು ಕಿಡ್ನಿ ಸ್ಟೋನ್ ನೋವು ಒಂದು ಹೆಣ್ಣುಮಗಳು ಪ್ರೆಗ್ನೆಂಟ್ ಆದಾಗ ಡೆಲಿವರಿ ಆಗುತ್ತಲ್ವ, ಅದಕ್ಕಿಂತಲೂ ಜಾಸ್ತಿ ಪೇನ್ ಇರುತ್ತೆ. ಆ ಥರ ಆಗೋಕೆ ಏನು ಕಾರಣ ಗೊತ್ತಾ? ಮೊದಲೇದು ನಿಮ್ಮ ಮೂತ್ರದಲ್ಲಿ ಅಂದರೆ ನಮ್ಮ ಯೂರಿನಲ್ಲಿ ಕ್ಯಾಲ್ಸಿಯಮ್, ಆಕ್ಸಿಲೇಟ್, ಯೂರಿಕ್ ಆಸಿಡ್, ಯೂರಿಕ್ ಆಮ್ಲ ಅಂತ ತುಂಬಾನೇ ಮಿನರಲ್ಸ್ ಇರ್ತವೆ. ಈ ಮಿನರಲ್ಸು ಮೂತ್ರದಲ್ಲಿ ಕರಗಿ ಆರಾಮಾಗಿ ಹೊರಗಡೆ ಹೋಗ್ಬಿಡ್ತವೆ. ಅಂದರೆ ನೀರು ಅದನ್ನ ಕೊಚ್ಕೊಂಡು ತಗೊಂಡು ಹೊರಗಡೆ ಹೋಗ್ಬಿಡುತ್ತೆ. ಅಂದರೆ ನೀವು ನೀರು ಕಡಿಮೆ ಕುಡಿಯೋದ್ರಿಂದ ಇವೆಲ್ಲ ಮಿನರಲ್ಸ್ ಇರ್ತಾವಲ್ಲ ಅದು ಗಟ್ಟಿಯಾಗ್ಬಿಡ್ತವೆ. ಗಟ್ಟಿಯಾಗಿ ಒಂದು ಹರಳು ಥರ, ಒಂದು ಕಲ್ಲು ಥರ ಅದು ರೂಪುಗೊಂಡ್ಬಿಡ್ತವೆ. ಇವು ಸಣ್ಣ 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 ಕಲ್ಲೆಲ್ಲ ಸೇರಿ ಒಂದು ದೊಡ್ಡ ಕಲ್ಲಾಗುತ್ತೆ. ಆ ದೊಡ್ಡ ಕಲ್ಲೇ ನಮಗೆ ಕಿಡ್ನಿ ಸ್ಟೋನ್ ಅಂತ ಆಗುತ್ತೆ. ಬೇಸಿಗೆಯಲ್ಲಿ ಜಾಸ್ತಿ ಬೆವರುಗಳಂದ್ರೆ ಕಿಡ್ನಿ ಸ್ಟೋನು ಹೆಚ್ಚಿಗೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ಎಲ್ಲ ತೊಂದರೆ ಇದ್ದು ನಿಮಗೆ ಯಾವಾಗ ಅದ್ರ ಡೇಂಜರ್ ಜಾಸ್ತಿ ಆಗುತ್ತೆ ಅಂದರೆ ನೀವು ನೀರು ಕಡಿಮೆ ಕುಡಿಯೋದ್ರಿಂದ, ಜಾಸ್ತಿ ಉಪ್ಪು ತಿನ್ನೋದ್ರಿಂದ, ಮತ್ತು ಜಾಸ್ತಿ ಕೂಲ್ ಡ್ರಿಂಕ್ಸ್ ಕುಡಿಯೋದು ಮತ್ತು ಜಂಕ್ ಫುಡ್ ತಿನ್ನೋದ್ರಿಂದ, ಮತ್ತು ನಿಮ್ಮ ಮನೆಯಲ್ಲಿ ನಿಮ್ಮ ಅಜ್ಜ ತಾತರಲ್ಲಿ ಯಾರಾದರೂ ಕಿಡ್ನಿ ಸ್ಟೋನ್ ತೊಂದರೆ ಇರೋದ್ರಿಂದ, ಮತ್ತು ಬೊಜ್ಜು ಮತ್ತು ಮಧುಮೇಹ ಅಂದರೆ ಫ್ಯಾಟ್ ಜಾಸ್ತಿ ಇರೋದ್ರಿಂದ, ಶುಗರ್ ಇರೋದ್ರಿಂದ ನಿಮಗೆ ನೋವು ಏನದು ಬರುತ್ತೆ? ಒಂದೇ ಸಡನ್ ಆಗಿ ನಿಮಗೆ ಬೆನ್ನಲ್ಲಿ ನೋವು ಬರುತ್ತೆ, ಒಂದು ಸೈಡ್ ನೋವು ಬರುತ್ತೆ, ಮತ್ತು ಹೊಟ್ಟೆ ನೋವು ಬರುತ್ತೆ, ತೊಡೆ ಭಾಗಕ್ಕೂ ನೋವು ಹೋಗುತ್ತೆ, ಮತ್ತು ಮೂತ್ರದಲ್ಲಿ ರಕ್ತ ಬರೋದು, ವಾಂತಿ ಆಗೋದು, ಮೂತ್ರದಲ್ಲಿ ಉರಿ ಬರೋದು, ಈ ಥರ ನೋವು ಬರೋದು ಆವಾಗ ನೀವು ಕಿಡ್ನಿ ಸ್ಟೋನ್ ಆಗಿದೆ ಅಂತ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಬೇಕು. ಸಣ್ಣ ಪುಟ್ಟ ಕಲ್ಲಿರ್ತಾವಲ್ವಾ, 5 mm ಕಿಂತ ಸಣ್ಣ ಕಲ್ಲುಗಳು ನೀರು ಜಾಸ್ತಿ ಕುಡಿದು ಮತ್ತು ಮೆಡಿಸಿನ್ಸ್ ತೊಗೊಂಡ್ರೆ ಹೊರಗಡೆ ಬಂದ್ಬಿಡ್ತವೆ. ಆದರೆ ದೊಡ್ಡ ಕಲ್ಲಿದ್ರೆ ಚಿಕಿತ್ಸೆ ಲೇಸರ್ ಎಲ್ಲ ಕೊಡಬೇಕಾಗುತ್ತೆ, ಒಮ್ಮೊಮ್ಮೆ ಆಪರೇಷನ್ ಮಾಡಬೇಕಾಗಿ ಬರುತ್ತೆ. ನಮ್ಮ ಕಡೆ ನಾವು 10 ರಿಂದ 11 mm ಮೆಡಿಸಿನ್ನೇ ಕರಗಿಸಿ ಹೊರಗಡೆ ಹಾಕಿದ್ದೀವಿ. ಸೊ ನಾವು ಬರದೇ ಇರೋಂಗೆ ಏನು ಮಾಡಬೇಕು ಸರ್ ಅಂದರೆ, ದಿನಕ್ಕೆ 5 ರಿಂದ 6 ಲೀಟರ್ ನೀರು ಕುಡಿಬೇಕು, ಉಪ್ಪನ್ನ ಕಡಿಮೆ ಕುಡೀರಿ, ಸಕ್ಕರೆ ಅಂದರೆ ಕೂಲ್ ಡ್ರಿಂಕ್ಸು ಮತ್ತು ಯಾವ ಸ್ವೀಟ್ ಆಗಿರ್ತಾವಲ್ಲ ಅದನ್ನ ಕಡಿಮೆ ಮಾಡಿರಿ, ಮತ್ತು ಜಾಸ್ತಿ ತೂಕ ಇದ್ದರೆ ವೇಟ್ ಕಡಿಮೆ ಮಾಡಿ. ಒಮ್ಮೆ ಕಿಡ್ನಿ ಸ್ಟೋನ್ ಬಂತಂದರೆ ಮತ್ತೆ ಕಿಡ್ನಿ ಸ್ಟೋನ್ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವು ಟ್ರೀಟ್ಮೆಂಟ್ಗಿಂತಲೂ ನಿಮ್ಮ ಲೈಫ್ ಸ್ಟೈಲ್ ಅಂದರೆ ನಿಮ್ಮ ಜೀವನ ಶೈಲಿನ ಬದಲಾವಣೆ ಮಾಡಿಕೊಂಡ್ರೆ ನಿಮಗೆ ಮತ್ತೆ ಕಿಡ್ನಿ ಸ್ಟೋನ್ ಬರೋದಾಗಿ ನೋಡ್ಕೋಬೇಕಾಗುತ್ತೆ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಗೆ ಯಾರಿಗೆ ಕಿಡ್ನಿ ಸ್ಟೋನಿಂದ ಬಳಲ್ತಿರ್ತಾನಲ್ಲ ಯಾವಾಗಲೂ ಅವನಿಗೆ ಶೇರ್ ಮಾಡಿ. ಮತ್ತು ನೀವು ಕಿಡ್ನಿ ಸ್ಟೋನ್ ಆಗಿದ್ದರೆ ನೀವು ಏನು ಮಾಡಿಸ್ಕೊಂಡ್ರಿ, ಆಪರೇಷನ್ ಮಾಡಿಸ್ಕೊಂಡ್ರೋ ಇಲ್ಲ ಮೆಡಿಸಿನ್ಲೇ ಕಡಿಮೆ ಆಯ್ತು ಅಂತ ಕಮೆಂಟ್ ಮಾಡಿ. ಧನ್ಯವಾದ. ಈ ರೀತಿ ಕಂಟೆಂಟ್ಗಾಗಿ ನನ್ನ ಪೇಜ್ ಫಾಲೋ ಮಾಡಿ. ನಾನು ನಿಮ್ಮ ವೈದ್ಯ ಅರುಣ್. ಧನ್ಯವಾದ.